ಹಾಯ್ ಹಲೋ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ದೀಕ್ಷಾ ಗೌಡ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ತುಂಬ ದಿನಗಳೇ ಆಗಿತ್ತು ವ್ಲಾಗ್ನ ಮಾಡಿ, ತುಂಬ ದಿನಗಳಿಂದ ಮಾಡಿಲ್ಲ. ಲಾಸ್ಟು Q&A ಅಷ್ಟೇ ಮಾಡಿದ್ದು ವ್ಲಾಗಲ್ಲಿ. ಸೊ ಅದಕ್ಕೆ ಇವತ್ತು ಹೇಗಿದ್ರು ಬರ್ತಿದ್ದಲ್ಲ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಅವರೂ ಆನ್ ದ ವೇಲಿದ್ದಾರೆ, ಬರ್ತಿದ್ದಾರೆ, ಲಿಫ್ಟಲ್ಲಿದ್ದಾರೆ ಅನಿಸುತ್ತೆ. ಏನಂದರೆ ಇನ್ನೂ ಕೆಲಸ ಮಾಡಿಲ್ಲ, ಈಗ ಎದ್ದಿದ್ದು ಗೈಸ್, ಅದಕ್ಕೇ. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೋಡೋಣ ಬನ್ನಿ, ಇವತ್ತಿನ ದಿನ ಹೇಗಿರುತ್ತೆ, ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಏನೂ ಮಾಡೋಕ್ಕೆ ಅವ್ರು ಟಿಫನ್ ಏನು ಮಾಡಿಲ್ಲ, ಹಂಗೆ ಬರ್ತಿದ್ದಾರೆ, ಅದಕ್ಕೇ. ಇಲ್ಲಾಂದ್ರೆ ಏನು ಟೆನ್ಷನ್ ಆಗ್ತಿದ್ದಿಲ್ಲ, ಟಿಫನ್ ಮಾಡಿಲ್ವಲ್ಲ, ಅದಕ್ಕೆ ಆಲ್ರೆಡಿ 9:15 ಏನೋ ಆಗಿಬಿಟ್ಟಿದೆ. ನಾರ್ಮಲ್ ನಂದಿದ್ರೆ 9 ಗಂಟೆಗೆಲ್ಲ ಟಿಫನ್ ಎಲ್ಲ ಮಾಡಿ ಆಗೋಗ್ಬಿಡ್ತಿತ್ತು. ಸೊ ನಾವು ಇದ್ವಲ್ವಾ ಒಂದು 4-5 ದಿನ 9 ಗಂಟೆಗೆಲ್ಲ ಟಿಫನ್ ಆಗಿಬಿಡ್ತಿತ್ತು. ಏನು ಮಾಡೋಕ್ಕಾಗಲ್ಲ ಬಿಡಿ. ಸೊ ಇರಿ, ಬಂದಮೇಲೆ ಸಿಗ್ತೀನಿ, ಓಕೆನಾ? ಆ್ಯಂಡ್ ಗೈಸ್, ನಾನು ಹೇಳಲೇ ಇಲ್ಲ ಯಾರು ಬರ್ತಿದ್ದಾರೆ ಅಂತ. ನಮ್ಮ ಚಿಕ್ಕಮ್ಮ, ನಮ್ಮ ಚಿಕ್ಕಪ್ಪ ಅವ್ರ ಮಕ್ಕಳು ಬರ್ತಿದ್ದಾರೆ. ನಾನು ಮೆನ್ಷನ್ನೇ ಮಾಡಿಲ್ಲ, ಐ ಆಮ್ ಸೋ ಸಾರಿ. ಸೊ ಅವರೂ ಟಿಫನ್ ಮಾಡ್ದೇ ಬಂದಿದ್ದರು. ಸೊ ಅದಕ್ಕೇ ಅಷ್ಟು ಅರ್ಜೆಂಟಲ್ಲಿ ಕೆಲಸ ಎಲ್ಲ ಮಾಡ್ಕೊಂಡಿದ್ದು. ಆ್ಯಂಡ್ ನಮ್ಮಮ್ಮ ಟಿಫನ್ಗೆ ಬಂದ್ಬಿಟ್ಟು ಏನೋ ಚಿತ್ರಾನ್ನ ಮಾಡ್ತಾಯಿದ್ರು. ಹಾಯ್ ಗಾಯ್ಸ್, ಇದು ನಮ್ಮ ಅಪ್ಪ ಗಾಯ್ಸ್, ಇದು ನನ್ನ ತಂಗಿ, ಇದು ನನ್ನ ತಮ್ಮ. ಅಡುಗೆ ಎಲ್ಲ ಮಾಡಿ ಮುಗಿಸಿ ಅದಾದಮೇಲೆ ಅವ್ರಿಗೂ ಟಿಫನ್ ಎಲ್ಲ ಹಾಕ್ಕೊಟ್ರು. ಸೊ ಎಲ್ಲರೂ ಕುತ್ಕೊಂಡು ತಿಂತಾಯಿದ್ರು. ಸೊ ಗೈಸ್, ಏನು ಗೊತ್ತಾ, ನಾನು ವ್ಲಾಗ್ನೆಲ್ಲ ಸ್ಟಾರ್ಟ್ ಮಾಡೋದಲ್ಲ, ವ್ಲಾಗು ಮತ್ತು ರೀಲ್ಸ್ ಎಲ್ಲ ಸ್ಟಾರ್ಟ್ ಮಾಡೋದ್ನಲ್ವಾ. ಸೊ ನಾನು ಯಾರನ್ನೂ ಪರ್ಮಿಷನ್ ಕೇಳ್ದೇ ಸ್ಟಾರ್ಟ್ ಮಾಡಿರೋದು. ಇವನ್ ನಮ್ಮ ಮಮ್ಮಿ ಪರ್ಮಿಷನು ನಾನು ಕೇಳಿಲ್ಲ. ಸೊ ನೋಡೋಣ, ಇವತ್ತು ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ ಮತ್ತು ನಮ್ಮಮ್ಮ ಎಲ್ಲರದ್ದು ನಾನು ಕೇಳ್ತೀನಿ, ಹೇಗೆ ಏನು ಹೇಳ್ತಾರೆ ಅಂದ್ಬಿಟ್ಟು ಅವರು ನಾನು ವ್ಲಾಗ್ ಮಾಡೋದ್ರ ಬಗ್ಗೆ ಏನು ಹೇಳ್ತಾರೆ ಅಂತ. ಸೊ ಒಬ್ಬೊಬ್ಬರನ್ನೇ ಕೇಳ್ಕೊಂಬರ್ತೀನಿ. ಆಮೇಲೆ ನೆಗೆಟಿವ್ ಕಮೆಂಟ್ಸ್, ಪಾಸಿಟಿವ್ ಏನೇನು ಹೇಳ್ತಾರೆ ಕೇಳಿಸ್ತೀನಿ. ನೋಡೋಣ, ಒಬ್ಬೊಬ್ಬರನ್ನೇ ಕೇಳ್ಕೊಂಡು ಬರ್ತೀನಿ, ಓಕೆನಾ? ಆ್ಯಂಡ್ ಸುಮ್ಮನೆ ಯಾರೋ ಕೇಳಿದ್ರು ಕ್ವಶನ್ನು ಅಂತಂದ್ಬಿಟ್ಟು ಕೇಳಿಸ್ತೀನಿ, ಯಾಕಂದರೆ ಅವ್ರು ನಂಬಲ್ಲ. ಸೊ ಸುಮ್ಮನೆ ಹಂಗೆ ಯಾರೋ ಕ್ವಶನ್ ಕೇಳಿದ್ರು, ಅದಕ್ಕೇ ನೋಡೋಣ, ಹೇಳು ನಿಂಗೇನು ಅನ್ಸುತ್ತೆ ನಾನು ವ್ಲಾಗ್ ಮಾಡೋದ್ರ ಬಗ್ಗೆ ಅಂತ ಕೇಳ್ತೀನಿ. ನೋಡೋಣ ಏನು ಹೇಳ್ತಾರೆ. ಫಸ್ಟ್ ನಮ್ಮ ಚಿಕ್ಕಮ್ಮ, ಓಕೆನಾ? ಈಗ ನಿಂಗೊಂದು ಕ್ವಶನ್ನು ನನ್ನ ಕೇಳಿದ್ರು, ಹಿಂಗೆ ನನ್ನ ಒಂದು ಕ್ವಶನ್ ಕೇಳಿದ್ರು, ಮಾತಾ ಕರೆಕ್ಟಾಗಿ ಹೇಳ್ಬೇಕು, ಏನಾಯ್ತು ಅದನ್ನ ಹೇಳ್ಬೇಕು. ಏನಂದ್ರೆ, ನಾನು ವ್ಲಾಗು ರೀಲ್ಸ್ ಎಲ್ಲ ಮಾಡ್ತೀನಲ್ವಾ, ನಾನು ಅಮ್ಮನ ಪರ್ಮಿಷನು ನಾನು ಕೇಳ್ದೇನೆ ಸ್ಟಾರ್ಟ್ ಮಾಡಿದ್ದು, ಓಕೆನಾ? ನಾನು ವ್ಲಾಗ್ ಮಾಡೋದ್ರ ಬಗ್ಗೆ ಮತ್ತು ನೆಗೆಟಿವ್ ಪಾಸಿಟಿವ್ ಎಲ್ಲ ಕಮೆಂಟ್ಸ್ ಎಲ್ಲ ಹಾಕ್ತಾರಲ್ಲ, ಅದ್ರ ಬಗ್ಗೆ ನಿಂಗೆ ಏನು ಅನಿಸುತ್ತೆ ಹೇಳು. ಚೆನ್ನಾಗಿ ಮಾಡ್ತಾ ಇದ್ದಲ್ಲ, ಖುಷಿ ಆಯ್ತು. ಆಮೇಲೆ ರೀಲ್ಸ್ ಚೆನ್ನಾಗಿ ಮಾಡ್ತೀಯಾ, ವಿಡಿಯೋ ಚೆನ್ನಾಗಿ ವ್ಲಾಗ್ ಚೆನ್ನಾಗಿ ಮಾಡ್ತೀಯಾ, ಖುಷಿ ಆಯಿತು. ನಿಮಗೆ ಚೆನ್ನಾಗಿ ಮಾಡು. ಆಲ್ ದ ಬೆಸ್ಟ್. ಜೋರಾಗಿ ಮಾತಾಡು. ಆಲ್ ದ ಬೆಸ್ಟ್. ಈಗ ನನ್ನ ಬಗ್ಗೆ ಎಲ್ಲ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡೋದು ಅಥವಾ ಏನೇನೋ ಎಲ್ಲ ಬಂದು ಕಮೆಂಟ್ ಮಾಡ್ತಾರಲ್ಲ, ಅದಕ್ಕೆಲ್ಲ ಏನು ಹೇಳ್ತೀಯಾ? ಕೆಟ್ಟದಾಗೆಲ್ಲ ಕಮೆಂಟ್ ಮಾಡೋರಿಗೆಲ್ಲ ಆಶೀರ್ವಾದ ಅಂತ ತಿಳ್ಕೋಬೇಕು. ಆಸಕ್ತಿ ಇದ್ರೆ ಲೈಕ್ ಮಾಡಬೇಕು, ಇಲ್ಲ ಕಮೆಂಟ್ ಮಾಡಬೇಕು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಿಮಗಂತೂ ಬೈಲಿಲ್ಲ, ಮಾಡಿರೋರಿಗೆ ಹೇಳ್ತಾ ಇದ್ದೀನಿ. ಅಂದ್ರೆ ಅದನ್ನ ಬೇಜಾರು ಮಾಡ್ಕೊಳ್ದೇನೆ ಆಶೀರ್ವಾದ ಅಂತ ಅನ್ಕೊಂಡು ಸುಮ್ಮನಾಗ್ಬೇಕು ಅಂತ ಹೇಳ್ತಾವ್ರೆ. ತಿಂತೀನಿ ಅಷ್ಟೇ. ನೆಕ್ಸ್ಟ್ ಸುಮ್ಮನೆ ಹೇಳ್ಬಿಡು, ನಾನು ಮಾಡೋದ್ರ ಬಗ್ಗೆ ನಿಂಗೆ ಏನ್ ಅನ್ಸುತ್ತೆ ಅಂತ. ಒಂದೇ ಹಾಕಲ್ಲ, ನಿಜ ಹಾಕಲ್ಲ, ಒಂದ್ಸಲಿ ಹೇಳ್ಬಿಡು ಏನ್ ಅನ್ಸುತ್ತೆ ಅಂತ. ಸಪೋರ್ಟ್ ಮಾಡ್ತೀಯಾ? ಹ್ಞೂ ಅಂತ ಹೇಳು. ಸಪೋರ್ಟ್ ಮಾಡ್ತೀನಿ. ಗೈಸ್, ಆಮೇಲೆ ನಮ್ಮ ಅಮ್ಮನೂ ಕೇಳಿದ್ದೆ, ಹೋಗ್ಬಿಟ್ಟು ವಿಡಿಯೋ ಮಾಡಿದ್ದೆ, ಬಟ್ ಅದು ಡಿಲೀಟ್ ಆಗಿಬಿಟ್ಟಿದ್ದೆ, ಮಿಸ್ಸಾಗಿ ಡಿಲೀಟ್ ಮಾಡಿಬಿಟ್ಟಿದ್ದೀನಿ, ಮರ್ತೋಗಿ.
ಸೊ ನೆಕ್ಸ್ಟ್ ಟೈಮ್ ನಾನು ವ್ಲಾಗ್ ಮಾಡಿದಾಗ ನಾನು ಕೇಳಿಬಿಟ್ಟು ಹೇಳ್ತೀನಿ, ಓಕೆನಾ, ಏನು ಹೇಳ್ತಾರೆ ಅಂತ. ನಮ್ಮ ಚಿಕ್ಕಪ್ಪ ಏನೂ ಹೇಳಿಲ್ಲ ಅಷ್ಟಾಗಿ, ಏನೋ ಒಂದು ಸ್ವಲ್ಪ ಹೇಳಿದ್ರು ಅಷ್ಟೇ, ಇನ್ನೇನು ಇಲ್ಲ ಅಷ್ಟೇ. ಬರಕ್ಕೆ ಹೆಂಗೆ ಆಡ್ತಾನೆ ನೋಡಿ ಗೈಸ್, ಮಾತಾಡೋದೇ ಇಲ್ಲ. ಅವನ ಪಕ್ಷ ಇವಳು ಮಾತಾಡ್ತಾಳೆ, ಇವನು ಅವನು ಮಾತಾಡ್ತಾನೆ. ಅರೆ ಅವಳು ಮಾತಾಡಲ್ಲ ಗೈಸ್. ಎಲ್ಲರೂ ಟಿಫನ್ ಮಾಡಿದ್ದಾರೆ, ನಾನು ಮಾಡಬೇಕು. ನಮ್ಮ ಮನೇಲಿ ಚಿತ್ರಾನ್ನ ಮಾಡಿದ್ದಾರೆ. ಸಂಡೇ ನನಗೆ ಇಷ್ಟನೇ ಇಲ್ಲ ತಿನ್ನೋಕ್ಕೆ. ಸೊ ಆಮೇಲೆ ಸಿಗ್ತೀನಿ ತಿನ್ಬಿಟ್ಟು. ಆ್ಯಂಡ್ ಆಮೇಲೆ ನಾನು ಟಿಫನ್ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಆ್ಯಂಡ್ ಮಧ್ಯಾಹ್ನಕ್ಕೆ ಏನದು ನಾಟಿ ಕೋಳಿ ಸಾಂಬಾರು ಮತ್ತು ಚಿಕನ್ ಫ್ರೈ, ಆಮೇಲೆ ಬ್ಲೆಡ್ ಮುದ್ದೆ, ಅನ್ನ ಸಾಂಬಾರು ಎಲ್ಲ ಮಾಡಬೇಕಿತ್ತು. ಅದಕ್ಕೇನೆ ಎಲ್ಲ ಹೆಲ್ಪ್ ಮಾಡ್ತಾಯಿದ್ವಿ. ಆ್ಯಂಡ್ ಆಮೇಲೆ ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ. ಬಂದುಬಿಟ್ಟು ಅದು ಹೇಳಿದ್ನಲ್ಲ ಚಿಕನ್ ಸಾಂಬಾರು, ನಾನೇನು ಚಿಕನ್ ತಿನ್ನೋಕೆ ಹೋಗಿಲ್ಲ ಗೈಸ್. ತುಂಬ ಒಂಥರ ತಿಂದು ಬೇಜಾರಾಗಿಬಿಟ್ಟಿದೆ, ಅದಕ್ಕೋಸ್ಕರ ಏನೂ ತಿನ್ನೋಕೆ ಹೋಗಿಲ್ಲ. ಆ್ಯಂಡ್ ಆಮೇಲೆ ಇವರೆಲ್ಲ ಮಲ್ಕೊಬಿಟ್ಟಿದ್ರು, ಅದಕ್ಕೆ ಇವ್ರು ಲೇಟಾಗಿ ತಿಂದಿದ್ದು ಎದ್ಬಿಟ್ಟು. ಆಮೇಲೆ ಇವರೆಲ್ಲ ತಿಂದೆಲ್ಲ ಮುಗಿಸ್ಕೊಂಡ್ರು. ಆಮೇಲೆ ನಮ್ಮಮ್ಮ ಬಾಳೆಹಣ್ಣು ಕೊಟ್ಟರು ತಿನ್ನೋಕ್ಕೆ. ಸೊ ಅದನ್ನು ತಿಂದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಮಾತಾಡಿ ಅವ್ರೂ ಒಂದು 5 ಗಂಟೆ, ಒಂದು 5:15 ಅನ್ನಂಗೇನೋ ಅವ್ರೂ ಅವ್ರ ಮನೆಗೆ ಹೊರಟಿದ್ದು. ಸೊ ಅವರಿಗೂ ಎಲ್ಲ ಬಾಯ್ ಹೇಳಿ ಕಳಿಸ್ಕೊಟ್ಟಿದ್ದಾಯ್ತು ಗಾಯ್ಸ್. ಅವರ ಮನೆಗೆ ಅವರು ಹೋಗ್ತಾ ಇದ್ದಾರೆ ಗಾಯ್ಸ್. ಬಾಯ್ ಹೇಳ್ಬಿಡು. ಬಾಯ್. ಚಪ್ಪಲಿ ಕ್ಲೋಸ್ ಅಪ್ ಅಲ್ಲಿ ಹೆಂಗ್ ಕಾಣ್ತಾರೆ. ಬೈ ಬಾಯ್. ನೆಕ್ಸ್ಟ್ ನಾವು ಬರ್ತೀವಿ. ನಮ್ಮ ಚಿಕ್ಕಮ್ಮ ಅವರೆಲ್ಲ ಹೋದ್ರು ಮನೆಗೆ. ಸೊ ಈಗ ನಾನು ಸ್ವಲ್ಪ ಹೊತ್ತು ಬರ್ಕೊಂಡೆಲ್ಲ ಕುತ್ಕೊಂಡಿದ್ದೆ, ಬರೆಯೋದಿತ್ತು ಅಂತ ಹೇಳ್ಬಿಟ್ಟು. ಸೊ ಈಗ 6:15 ಏನೋ ಆಗಿದೆ ಗೈಸ್. ಈಗ ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಅಂತ, ಯಾಕಂದರೆ ತುಂಬ ಗೈಸ್ ತುಂಬ ಆಯಿಲ್ ಫೇಸ್ ಆಗಿಬಿಟ್ಟಿದೆ, ನನಗೆ ಇರಿಟೇಟ್ ಆಗ್ತಿದೆ. ಸೊ ಬನ್ನಿ, ನೆನ್ನೆ ಕಡ್ಲೆಟ್ಟೆಲ್ಲ ಕಲಿಸ್ಬಿಟ್ಟು ಇಟ್ಟಿದ್ದೆ. ಸೊ ಅದು ಹಾಗೆ ಸ್ವಲ್ಪ ಇದೆ, ಅದನ್ನು ಹಚ್ಚೋಣ. ಕಲಿಸ್ಬಿಟ್ಟು ಇಟ್ಕೊಂಡಿದ್ದೆ ನೋಡಿ ಗೈಸ್. ಈಗ ಫಸ್ಟು ನಾನು ಫೇಸ್ ವಾಶ್ ಮಾಡ್ಕೊಬಂದ್ಬಿಟ್ಟು ಆಮೇಲೆ ಅಪ್ಲೈ ಮಾಡ್ತೀನಿ. ನಾನು ನೀಟಾಗೆಲ್ಲ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಬಂದೆ. ಆ್ಯಂಡ್ ಏನೋ ಗೈಸ್ ತುಂಬ ಅಂದರೆ ತುಂಬ ಆಯಿಲಿ ಫೇಸ್ ಆಗಿಬಿಟ್ಟಿದೆ. ಯಪ್ಪ, ಈಗ ಪೌಡ್ರನ್ನೇನು ಅಪ್ಲೈ ಮಾಡಲ್ಲ, ಬಟ್ ಈಗೀಗ ಅಪ್ಲೈ ಮಾಡಬೇಕು. ಯಾಕಂದರೆ ಏನಂದರೆ ಏನಿರಲ್ಲ ಗೈಸ್ ಫೇಸ್ ಮೇಲೆ. ಅದಕ್ಕೆ ಕಡಲೆ ಹಿಟ್ಟು, ಅದ್ರ ಜೊತೆ ಮೊಸರು ಎಲ್ಲ ಅವಾಗವಾಗ ಮಾತ್ರ ಮಿಕ್ಸ್ ಮಾಡಿ ಹಚ್ತೀನಿ. ಈಗ ಸ್ವಲ್ಪ ಡೈಲಿ ಹಚ್ತಾ ಇರೋದಷ್ಟೇ, ಸ್ವಲ್ಪ ಅದು ಕಂಟ್ರೋಲ್ ಆಗಲಿ ಅಂತ. ಗೈಸ್, ಆ್ಯಂಡ್ ನಿಮ್ಗೇನಾದರೂ ಹೋಮ್ ರೆಮಿಡಿ ಆಯಿಲಿ ಫೇಸ್ಗೆ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ಹೇಳಿ ನನಗೆ, ಓಕೆನಾ, ಕಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ಅದೇ ಗ್ಯಾಪಲ್ಲಿ ನಾನು ಫೇಸ್ಗೆಲ್ಲ ನೀಟಾಗೆಲ್ಲ ಅಪ್ಲೈ ಮಾಡಿಕೊಂಡು ಆಲ್ರೆಡಿ 6 ಮೇಲೆ ಆಗಿತ್ತು ಅನಿಸುತ್ತೆ ಟೈಮು. ಸೊ ಅದಕ್ಕೇ ಪಾತ್ರೆ ಬೇರೆ ಇತ್ತಲ್ವಾ ಊಟ ಮಾಡಿದ್ದೆಲ್ಲೋ, ಅದಕ್ಕೇ ಎಲ್ಲ ನೀಟಾಗೆಲ್ಲ ತೊಳೆದ್ಬಿಟ್ಟು ಎತ್ತಿಕೊಂಡೆ. ಆ್ಯಂಡ್ ಆಮೇಲೆ ಒಂದು 10 ಮಿನಿಟ್ಸ್ ಆದಮೇಲೆ ನಾನು ತೊಳ್ಕೊಂಡೆ ನೀಟಾಗಿ. ಆಮೇಲೆ ಫ್ರಿಜ್ಜಲ್ಲಿ ಐಸ್ ಕ್ಯೂಬ್ ಇತ್ತಲ್ವಾ, ಸೊ ಅದನ್ನು ತೊಗೊಂಡು ನೀಟಾಗೆಲ್ಲ ಮಸಾಜ್ ಮಾಡಿಕೊಂಡೆ. ಆಮೇಲೆ ನಾನು ಕಾಫಿ ಕುಡಿಬೇಕಂತ ಅನಿಸ್ತು. ಸೊ ರಸ್ಕ್ ಬೇರೆ ತಂದಿದ್ನಲ್ಲ ಅಂದ್ಬಿಟ್ಟು ಕಾಫಿಗೆ ಈ ಕಡೆ ಕಾಫಿಗೆ ಇಟ್ಕೊಂಡೆ. ನಾನು ಅವಾಗ ರೆಸಿಪಿ ಎಲ್ಲ ನೋಡ್ಬಿಟ್ಟಿದ್ದೆ ಮಾಡೋಣ ಅಂತ. ನಾನು ಅಷ್ಟೇ ಹೋಸತಿ ನಾನು ಕಟ್ ಮಾಡಿದಾಗ ನಾರ್ಮಲ್ ಆಗಿ
ಎತ್ತಿಕ್ಬೇಕಾಯ್ತು ಕಣೆ ಚಿನ್ನು. ಸಾರೆಲ್ಲ ಒಂದು ಬಟ್ಟಲು ಹಾಕ್ಬೇಕಾಗಿತ್ತು. ಬಾಂಡಿ ಇರೋದೆಲ್ಲ ತೆಗ್ದು ಬಟ್ಟೆಗಾಗಿ ಇಕ್ಕಿದ್ರೆ ಹಿಂಗೆ ಮಾಡಿದ್ರೆ ಅದೇ ಜಾಸ್ತಿ ಇದದಪ್ಪ. ರಸ್ಕು ತಗೊಂಡ್ಬರ್ಬೇಕಂತ ಮಾತ್ರ ಹೋಗಿದ್ದು. ನೋಡ್ರಿ ಎಲ್ಲ ತಗೊಂಡಿದ್ದು. ತಲೆ ಮತ್ತೆ ತಾವು ಮುಟ್ಟೋದು ನಾವಿಲ್ಲಿ ಡಿ ಬಿ ಸಿ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ನನಗೆ ಆ್ಯಕ್ಚುಲಿ ಸಡನ್ನಾಗಿ ಡಿ ಬಿ ಸಿ ತಿನ್ಬೇಕಂತ ಅನಿಸ್ತಾ. ಸೊ ಅದಕ್ಕೇ ಹೇಳಿದ್ರೆ ಬೇಡ ಹಂಗೆ ಹಿಂಗೆ ಅಂತಾರೆ. ಅದಕ್ಕೇ ನೀನು ತಿಂದಿಲ್ಲ ಅದನ್ನು ಒಂದ್ಸಲ ಟೇಸ್ಟ್ ಮಾಡು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಫೈನಲಿ ತರಿಸ್ಕೊಬಿಟ್ಟೆ ಗೈಸ್. ಸೊ ಒಂದು ತಂದಿದ್ರು, ಒಂದು ಸ್ಮಾಲ್ ಮೀಡಿಯಮ್ ಸೈಜಲ್ಲಿ ತಂದಿದ್ರು. ಸೊ ಚೆನ್ನಾಗಿತ್ತು ಗೈಸ್, ತಿಂದ್ವಿ. ಆಮೇಲೆ ನನಗೆ ಬರೆಯೋದಿತ್ತು ಅಂತ ಹೇಳಿ ನಾನು ಒಂದು 9 ಗಂಟೆ 9:15 ಕುತ್ಕೊಂಡು ಬರೆದಿದ್ದಾಯಿತು. ಆ್ಯಂಡ್ ಆಮೇಲೆ ಊಟಕ್ಕೆ ಬಂದು ಅದೇ ಸಾಂಬಾರು ರೈಸು. ಇವಾಗ ಮಾತ್ರ ಪೀಸ್ ತಿಂತಾಯಿದ್ದೀನಿ. ಮಧ್ಯಾಹ್ನ ಒಂದು ಪೀಸ್ ಮಾತ್ರ ತಿಂದೆ. ಅದಕ್ಕೇ ಈಗ ತಿನ್ನೋಣ ಅಂತ ಅಂದ್ಬಿಟ್ಟು ತಿಂದೆ. ಆ್ಯಂಡ್ ಊಟ ಎಲ್ಲ ಮಾಡಿ ಮುಗಿಸ್ಕೊಂಡು ನಾನು ಸ್ಕಿನ್ ಕೇರ್ ಹೇರ್ ಕೇರ್ ಎಲ್ಲ ಮಾಡಿಕೊಂಡೆ. ಫೇಸ್ ವಾಶ್ ಎಲ್ಲ ಮಾಡಿ ಆ್ಯಂಡ್ ಗೈಸ್ ನಾನು ಆಯಿಲ್ನ ಅಪ್ಲೈ ಮಾಡಿ ತುಂಬ ದಿನಗಳೇ ಆಗಿತ್ತು. ಅದಕ್ಕೇ ಅಟ್ಲೀಸ್ಟ್ ಇವತ್ತು ಅಪ್ಲೈ ಮಾಡಿ ಹೇಗಿರೋ ಸಂಡೇ ಅಲ್ವಾ ಅಂತೇಳಿ, ಹೆಂಗಿದ್ರು ಮಂಡೇ ಸ್ನಾನ ಮಾಡಿ ಹೋಗ್ಬೇಕಲ್ಲ ಅಂದ್ಬಿಟ್ಟು ನೈಟೇ ಅಪ್ಲೈ ಎಲ್ಲ ಮಾಡಿ ಮಸಾಜ್ ಕೊಟ್ಟು ಆಮೇಲೆ ಎಂಟ್ಕೊಂಡು ಬೇಳೆ ಮಾಡಿದ್ದೆ ತಾನೇ ಹಾಕೋದನ್ನು. ನಾನು ಜಿಡ್ಲೆ ತಂದು ಇಕ್ತಾಳೆ ಅನ್ಕೊಂಡೆ. ಜಿಡ್ಲೆನ ತಂದು ಆ್ಯಂಡ್ ಆಮೇಲೆ ನಾನು ಜರ್ನಲ್ನ ಬರಿಬೇಕಿತ್ತು. ಸೊ ಅಂದರೆ ಗ್ರ್ಯಾಟಿಟ್ಯೂಡ್ ಬರಿಬೇಕಿತ್ತು. ಸೊ ಬರೆದೆಲ್ಲ ಮುಗಿಸ್ಕೊಂಡೆ. ಸೊ ಗೈಸ್, ನಾನು ಈ ವ್ಲಾಗ್ನಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐವತ್ತು ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಇವತ್ತಿನ ದಿನ ಚೆನ್ನಾಗಿತ್ತು. ಆ್ಯಂಡ್ ನಿಮ್ಗೆ ಹೇಗೆ ಅನಿಸ್ತು ಇವತ್ತಿನ ವ್ಲಾಗ್ ಅಂತ ಹೇಳಿ, ಓಕೆನಾ? ಆ್ಯಂಡ್ ನಿಮಗೂ ಇನ್ನೂ ಯಾವ್ಯಾವ ಥರ ವ್ಲಾಗ್ಸ್ ಬೇಕು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳೋದು ಮಾತ್ರ ಮರಿಬೇಡಿ, ಓಕೆನಾ? ಸೊ ಈಗ ನಾನು ಎಲ್ಲ ಸ್ಕಿನ್ ಕೇರ್ ಹೇರ್ ಕೇರ್ ಎಲ್ಲ ಮಾಡಿ ಜರ್ನಲೆಲ್ಲ ಬರೆದು ಮುಗಿಸ್ಕೊಂಡೆ. ಸೊ ಈಗ ಮಲ್ಕೋಬೇಕು. ಇನ್ಮೇಲಿಂದ ಅಟ್ಲೀಸ್ಟ್ ಬೇಗ ಮಲ್ಕೋಬೇಕು. ನಾಳೆ 5ಗೆ ಎದ್ದೇಳಬೇಕು ಗೈಸ್. ಈ ಸಲ ಮಾತ್ರ ನಿಜವಾಗ್ಲೂ ಮಿಸ್ ಮಾಡೋಕ್ಕೆ ಹೋಗಲ್ಲ. ತುಂಬ ಸಲ ಹೇಳಿ ಎಲ್ಲ ಇದು ಮಾಡಿಬಿಟ್ಟಿದ್ವಿ. ಸೊ ಈ ಸಲ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಸುಮ್ಮನೆ ಲೇಟಾಗಿ ಮಲಗಿ ಲೇಟಾಗಿ ಎದ್ದು ಸುಮ್ಮನೆ ನಮಗೆ ಒಂಥರ ಲೇಸಿ ಫೀಲ್ ಆಗಿಬಿಡುತ್ತೆ. ಸೊ ಅದ್ರ ಬದಲು ನಾವು ಎದ್ಬಿಟ್ಟು ಎಕ್ಸಸೈಸ್ ಅಂತೆ ಅದು ಇದೊಂದು ಹೆಲ್ತಿ ಫುಡ್ ತಿನ್ನೋದಿರ್ಬೋದು, ಪ್ರತಿಯೊಂದೂ ಇದು ಮಾಡ್ತಾಯಿದ್ದೀವಿ. ಎಲ್ಲ ಔಟ್ಸೈಡ್ ಫುಡ್ ಎಲ್ಲನೂ ಜಂಕ್ ಫುಡ್ ಎಲ್ಲ ಅವಾಯ್ಡ್ ಮಾಡ್ತೀವಿ ಅಷ್ಟೇ ಗೈಸ್. ಸೊ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಗುಡ್ ನೈಟ್, ಲವ್ ಯು ಆಲ್.